ಹಾಯ್ ಹಲೋ ನಮಸ್ತೆ ಎವ್ರಿವಾನ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾವಿವತ್ತು ನನ್ನ ಮಗಳಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆಯಲ್ಲ, ಅದಕ್ಕೆ ಬ್ಯಾಗು ಮತ್ತು ಸ್ವಲ್ಪ ಸ್ಟೇಷ್ನರಿ ಐಟಮ್ಸು, ಆಮೇಲೆ ಮಂತ್ಲಿ ಗ್ರಾಸರಿ ಕೂಡ ತರಬೇಕಿತ್ತು. ಸೊ ಅದಕ್ಕೋಸ್ಕರ ತೊಗೊಂಬರೋದಕ್ಕೆ ಅಂತೇಳಿ ಡಿ ಮಾರ್ಟ್ಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಆ್ಯಕ್ಚುಲಿ ಒಳಗಡೆ ಎಲ್ಲ ವೀಡಿಯೋ ಮಾಡೋದಕ್ಕೆ ಬಿಡಲ್ಲ, ಬಟ್ ನಾನು ಟ್ರೈ ಮಾಡ್ತೀನಿ ಆದಷ್ಟು ವೀಡಿಯೋ ಮಾಡೋಕ್ಕಾಗುತ್ತಾ ಅಂತೇಳಿ. ಏನೆಲ್ಲ ತೊಗೊಂಬರ್ತೀನಿ ಅಂತೇಳಿ ತೋರಿಸ್ತೀನಿ, ಬನ್ನಿ. ಆನ್ ದ ವೇ ಹೋಗ್ತಾ ಇನ್ನು ನಾವು ಯಾವಾಗಲೂ ಡಿ ಮಾರ್ಟಿಗೆ ಮಂತ್ ಸ್ಟಾರ್ಟಿಂಗಲ್ಲಿ ಹೋಗ್ತಾ ಇದ್ದಿದ್ದು, ಬಟ್ ಈ ಸಾರಿನೇ ಬೇಗನೆ ಹೋಗ್ತಾ ಇದ್ದೀವಿ ಮಂತ್ ಎಂಡಲ್ಲಿ. ಯಾಕಂತಂದರೆ ನನ್ನ ಮಗಳಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ ಮಂತ್ ಎಂಡಲ್ಲೇ, ಅದಕ್ಕೋಸ್ಕರ ಬೇಗ ಹೋಗಿದ್ದು ಬಂದರೆ ಅವಳಿಗೆ ಬ್ಯಾಗ್ ಎಲ್ಲ ತರಬೇಕಿತ್ತು. ಡಿ ಮಾರ್ಟಿಂದನೇ ಲಾಸ್ಟ್ ಅವಳು UKG ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗಲೂ ಒಂದು ಬ್ಯಾಗ್ ತಂದಿದ್ವಿ. ಅದನ್ನೇ 2 ಇಯರ್ಸ್ ಯೂಸ್ ಮಾಡಿದ್ಲು ಅವಳು. ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ. ಅದಕ್ಕೋಸ್ಕರ ಈ ಸಾರಿನೂ ಅಲ್ಲೇ ಹೋಗಿ ತುಂಬ ಕಲೆಕ್ಷನ್ಸ್ ಇರುತ್ತೆ, ಚೂಸ್ ಮಾಡ್ಕೊಂಬರ್ಬೋದು ಅಂತೇಳಿ ಮಂತ್ ಎಂಡಲ್ಲೇ ಹೋಗಿದ್ದು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಯಾವಾಗ್ಲೂ ಸಂಡೇಸ್ ಫುಲ್ ಬ್ಯುಸಿ ಇರುತ್ತೆ ಡಿ ಮಾರ್ಟು, ಬಟ್ ನೋಡಬೇಕು ಈ ಸಾರಿ ಏನಾಗುತ್ತೆ ಅಂತೇಳಿ. ನೋಡ್ತಾ ಇರ್ಬೋದು, ಆಲ್ರೆಡಿ ಇವಾಗ ನಾವು ಬಂದು ರೀಚ್ ಆಗಿದ್ದೀವಿ. ಇಷ್ಟೊಂದು ಕಾರ್ಸ್ ಇದೆ ಅಂತ ಹೇಳಿದ್ರೆ ಫುಲ್ ಬ್ಯುಸಿನೇ ಇರುತ್ತೆ. ಆ್ಯಕ್ಚುಲಿ ಮಾರ್ನಿಂಗೇ ಬರಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಬಟ್ ನಮ್ಮ ಹಸ್ಬೆಂಡೂ ಬ್ಯುಸಿ ಇದ್ದರು ಸ್ವಲ್ಪ, ಮತ್ತು ನನಗೂ ಮಂತ್ ಅಂದರೆ ವೀಕೆಂಡಲ್ಲಿ ಎಲ್ಲ ಕೆಲಸನೂ ವೀಕೆಂಡಿಗೆ ಬೀಳುತ್ತೆ. ವೀಕ್ ಡೇಸಲ್ಲೆಲ್ಲ ಫುಲ್ ವರ್ಕಲ್ಲಿ ಇರ್ತೀವಲ್ವ, ಅದಕ್ಕೆ ವೀಕೆಂಡಲ್ಲಿ ಫುಲ್ ಕೆಲಸ, ಮನೆ ಕ್ಲೀನಿಂಗ್ ಇರ್ಬೋದು, ಎಲ್ಲನೂ ಬಟ್ಟೆ ಒಗೆಯೋದ್ರಿಂದ ಹಿಡಿದು ಎಲ್ಲ ವೀಕೆಂಡಲ್ಲಿ ಬೀಳೋದ್ರಿಂದ ಬೆಳಗ್ಗೆ ಏನೂ ಬರೋದಕ್ಕಾಗಲಿಲ್ಲ. ಇನ್ನಿವಾಗ ಶಾಪಿಂಗ್ ಮುಗಿಸಿ ಬಿಲ್ಲಿಂಗ್ ಹತ್ರ ನಿಂತಿದ್ವಿ. ಒಳಗಡೆ ಯಾವುದೂ ಫೋಟೋಸ್ ವೀಡಿಯೋಸ್ ಆಗಲಿ ತೆಗಿಯೋದಕ್ಕೆ ಬಿಡೋದಿಲ್ಲ. ಸೊ ಶಾಪಿಂಗೆಲ್ಲ ಮುಗಿಸ್ಕೊಂಡು ಇನ್ನು ಈಚೆ ಬಂದು, ಇಲ್ಲಿ ಪಿಜ್ಜಾ ಅಂತೂ ಸಿಕ್ಕಾಬಟ್ಟೆ ಫೇಮಸ್ಸು. ಅದನ್ನು ಆರ್ಡ್ರ್ ಮಾಡಿದರು. ನಮ್ಮ ಹಸ್ಬೆಂಡು ಹ್ಯಾಂಡ್ ವಾಶ್ ಮಾಡ್ಕೊಂಬರ್ತೀನಿ ಅಂತೇಳಿ ಹೋಗಿದ್ರು. ಇನ್ನು ನಾನು ನನ್ನ ಮಗಳೂ ಪಿಜ್ಜಾ ಬರೋದಕ್ಕೆ ಅಂತೇಳಿ ಕಾಯ್ತಾ ಇದ್ವಿ. ಅವಳಂತೂ ಸೂಪರ್ ಎಕ್ಸೈಟೆಡು. ನಾನು ಆ್ಯಕ್ಚುಲಿ ಬಜೆಟ್ ಅಂದ್ಕೊಂಡಿದ್ದೆ 5000ಗೆ ಅಂತ ಹೇಳ್ಬಿಟ್ಟು ಶಾಪಿಂಗಿಗೆ, ಬಟ್ ಅಲ್ಲೋದ್ರೆ ಯಾವಾಗಲೂ ಅಷ್ಟೇ ಡಿ ಮಾರ್ಟ್ಗೆ ಹೋಯ್ತು ಅಂತ ಹೇಳಿದ್ರೆ ನಾವು ಅಂದ್ಕೊಂಡಿರೋ ಬಜೆಟ್ ಅಂತೂ ಆಗೋದೇ ಇಲ್ಲ. ಇನ್ನು ನೋಡ್ತಾ ಇರ್ಬೋದು, ನಮ್ಮ ಪಿಜ್ಜಾನೂ ಬಂತು. ಸೊ ಚೆನ್ನಾಗಿರುತ್ತೆ ಟೇಸ್ಟ್ ಇಲ್ಲಿ ಪಿಜ್ಜಾ. ಅದಕ್ಕೋಸ್ಕರ ನಾವು ಇಲ್ಲಿ ಡಿನ್ನರ್ ಬೇಡ, ಇವತ್ತು ಪಿಜ್ಜಾನೇ ತಿನ್ಕೊಂಡು ಹೋಗ್ಬಿಡೋಣ ಅಂತೇಳಿ ತಿಂತಾಯಿದ್ದೀವಿ. ನನ್ನ ಮಗಳಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂತಾಳೆ ಈ ಥರದ ತಿಂಡಿ ಎಲ್ಲ. ಮಕ್ಕಳೇ ಹಂಗೆ ಅಲ್ವಾ, ಊಟ ತಿಂಡಿ ಅಂತಂದರೆ ಜಂಕ್ ಫುಡ್ಡೇ ಇಷ್ಟ ಆಗೋದು ಅವಕ್ಕೆ, ತರಕಾರಿ ಅದ್ಯಾವುದೂ ಇಷ್ಟ ಆಗೋದಿಲ್ಲ. ಅದನ್ನೇ ಹೇಳ್ತಾ ಇದ್ದೆ ಅವಳಿಗೆ ನಾನು, ಈ ಥರದ್ದೆಲ್ಲ ಚೆನ್ನಾಗಿ ತಿಂತೀಯ, ಅನ್ನ ಸಾಂಬಾರು ಮುದ್ದೆ ಅದೆಲ್ಲ ತಿನ್ನು, ಕಾಳು ಪಲ್ಯ ಎಲ್ಲ ಅಂದರೆ ತಿನ್ನಲ್ಲ ಅಂತೇಳಿ ಅವ್ರ ಅಪ್ಪನೂ ಅದನ್ನೇ ರೇಗಿಸ್ತಾಯಿದ್ರು. ಸೊ ಅದಕ್ಕೆ ಫುಲ್ ಒಂಥರ ರಿಯಾಕ್ಷನ್ ಕೊಡ್ತಾಯಿದ್ಲು. ಇನ್ನು ನಾವು ಪಿಜ್ಜಾ ಎಲ್ಲ ತಿಂದು ಮುಗಿಸಿದ್ದಾಯ್ತು. ಇವಾಗ ಮನೆ ಕಡೆ ಹೊರಟ್ವಿ. ಅಷ್ಟೊಂದೇನು ಥಿಂಗ್ಸ್ ಇರಲಿಲ್ಲ. ಸೊ ಅದಕ್ಕೋಸ್ಕರನ ಗಾಡೀಲಿ ಕ್ಯಾಬ್ ಏನು ಬೇಡ ಅಂಥೇಳಿ ಗಾಡೀಲೇ ಮುಂದೆ ಚೀಲದಲ್ಲಿ ಕಟ್ಟಿ ಇಟ್ಕೊಂಡಿದ್ರು ನಮ್ಮ ಹಸ್ಬೆಂಡು. ಮತ್ತು ನಾನು ಈ ತುಂಬ ಸೆನ್ಸಿಟಿವ್ ಇರುತ್ತಲ್ಲ ಅಂಥ ಥಿಂಗ್ಸ್ನೆಲ್ಲ ಬ್ಯಾಗಲ್ಲಿ ಹಾಕ್ಕೊಂಡು ಬ್ಯಾಕ್ ಪ್ಯಾಕಲ್ಲಿ ಹಾಕ್ಕೊಂಡಿದ್ದೆ. ಅವಳು ಬ್ಯಾಗ್ ಪರ್ಚೇಸ್ ಮಾಡುವ ಅದರಲ್ಲಿ. ಇನ್ನು ಫುಲ್ ಟ್ರಾಫಿಕ್ಕು ನೋಡ್ತಾ ಇರ್ಬೋದು ನಮ್ಮ ಹೆಬ್ಬಾಳ ರೋಡಲ್ಲಿ. ಯಲಹಂಕ ಸೈಡ್ ಇರೋದಲ್ವ ನಾವು, ಸೊ ಏರ್ಪೋರ್ಟ್ ರೋಡ್ ಆಗಿರೋದ್ರಿಂದ ಯಾವಾಗಲೂ ಅಷ್ಟೇ. ಇಲ್ಲಂತೂ ಈಗ ಮಾಲಾಫೇಶಿ ಆದಮೇಲೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇರುತ್ತೆ. ನಾನಿನ್ನು ಮನೆಗೆ ಬಂದು ಎಲ್ಲನೂ ಚೆಕ್ ಮಾಡ್ಕೊಂಬಿಡೋಣ ಅಂತೇಳಿ ಚೆಕ್ ಮಾಡ್ಕೊತಾ ಇದ್ದೀನಿ. ಯಾಕಂತಂದರೆ ಒಂದೊಂದ್ಸತಿ ಏನಾಗಿರುತ್ತೆ ಅಂದರೆ ಡಬಲ್ ಬಿಲ್ ಮಾಡಿಬಿಟ್ಟಿರ್ತಾರೆ. ಒಂದೇ ಐಟಮ್ನ ಡಬಲ್ ಬಿಲ್ ಮಾಡಿಬಿಟ್ಟಿರ್ತಾರೆ ಡಿ ಮಾರ್ಟಲ್ಲೆಲ್ಲ. ಸೊ ಎಷ್ಟೊಂದು ಕಸ್ಟಮರ್ಸ್ ಇರ್ತಾರಲ್ವ, ಅವರು ಬೆಳಗ್ಗೆಯಿಂದ ಬಿಲ್ಲು ಅದು ಇದು ಮಾಡಿ ಟಯರ್ಡ್ ಆಗಿರ್ತಾರೆ. ಹಂಗೆ ಸೊ ಹೆಂಗೋ ಒಂದು ಬಿಲ್ ಮಾಡಿದ್ರೆ ಸಾಕು ಅಂತೇಳಿ ಬೇಗ ಬೇಗ ಬಿಲ್ ಮಾಡೋ ಆ ಥರದಲ್ಲಿ ಡಬಲ್ ಬಿಲ್ ಆಗಿರುತ್ತೆ ಅಂತೇಳಿ ಎಲ್ಲನೂ ಬಂದು ಚೆಕ್ ಮಾಡ್ಕೊತಾ ಇರ್ತೀನಿ ನಾನು. ಯೂಶ್ವಲಿ ಯಾವಾಗಲೂ ಹಂಗೇನೆ. ಇನ್ನು ನನ್ನ ಮಗಳನ್ನ ಸ್ನಾನ ಮಾಡಿಸಿ ಮತ್ತು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಚೆಕ್ ಮಾಡಾದಮೇಲೆ ಬೇಕಾದ್ರೆ ಊಟ ಮಾಡಿದ್ರಾಯ್ತು ಅಂತೇಳಿ ಫಸ್ಟ್ ಚೆಕ್ ಮಾಡ್ಕೊಬೋಣ ಅಂತೇಳಿ ಚೆಕ್ ಮಾಡ್ತಾಯಿದ್ದೆ. ಅವಳಂತೂ ಸುಮ್ಮನೆ ಇರಲ್ಲ, ಏನಾದರೂ ಒಂದು ಮಾತಾಡ್ತಾನೆ ಇರ್ತಾಳೆ. ಇಲ್ಲ ಅಂತಂದರೆ ನಾನು ಏನಾದರೂ ಕೆಲಸ ಮಾಡ್ತಾಯಿದ್ರೆ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾಳೆ. ಮಕ್ಕಳೇ ಹಾಗೆ ಅಲ್ವಾ, ಏನು ಮಾಡೋಕ್ಕೂ ಆಗಲ್ಲ. ಬಟ್ ನನಗೊಂದೊಂದು ಸತಿ ಕೋಪ ಬಂದುಬಿಡುತ್ತೆ, ಬೈದ್ಬಿಡ್ತೀನಿ. ಆಮೇಲೆ ಮತ್ತೆ ಹೊಟ್ಟೆ ಉರಿತಾ ಇರುತ್ತೆ, ಅಯ್ಯೋ ಬೈದ್ಬಿಟ್ನಲ್ಲ ಹೊಡೆದ್ಬಿಟ್ನಲ್ಲ ಅಂತೇಳಿ. ನನಗೊಬ್ಳಿಗೆ ಅಂತ ಅಲ್ಲ, ಎಲ್ಲ ಅಮ್ಮಂದ್ರಿಗೂ ಇದೇ ಥರ ಅನಿಸ್ತಾ ಇರುತ್ತೆ. ಫುಲ್ಲು ಬೈದ್ಬಿಟ್ವಲ್ಲ ಹೊಡೆದ್ಬಿಟ್ವಲ್ಲ ಅಂತೇಳಿ, ಮಕ್ಕಳಿಗೆ ಬೈದ ಮೇಲೆ ಹೊಡೆದ ಮೇಲೆ. ನಾನು ಈ ಥರ ಯಾವಾಗ್ಲೂ 2 months ಒನ್ಸೇ ಪ್ಲ್ಯಾನ್ ಮಾಡ್ಕೊಂಬಿಡ್ತೀವಿ ಏನೇ ಇದ್ದರೂ ತೊಗೊಬರೋದಕ್ಕೆ. ರೇಷನ್ ಬೇಕಾಗಿರೋದು ನಮ್ಮ ಮನೆಯದಕ್ಕೆ. ಯಾಕಂತಂದರೆ ನಮಗೆ ಟೈಮೂ ಇರಲ್ಲ ಸಂಡೇಸು, ಅವಾಗೆಲ್ಲ ನಮ್ಮ ಹಸ್ಬೆಂಡ್ ಬ್ಯುಸಿ ಇರ್ತಾರೆ. ಇಲ್ಲ ಅಂತಂದರೆ ನನಗೆ ಈ ಥರ ಮನೆ ಕೆಲಸ ಅದು ಇದು ಅಂತೇಳಿ ಬ್ಯುಸಿ ಆಗಿಬಿಡ್ತೀನಿ ಅಂತೇಳಿ ಫುಲ್ 2 ತಿಂಗ್ಳಿಗೊಂದು ಸತಿ ಪ್ಲ್ಯಾನ್ ಮಾಡ್ಕೊಂಡು ತೊಗೊಬಂದ್ಬಿಟ್ಟು ಅಂತ ಹೇಳಿದ್ರೆ ಮತ್ತೆ ಏನು ಮಧ್ಯದಲ್ಲಿ ತರಿಸೋದು ಆ ಥರ ಎಲ್ಲ ಪ್ಲ್ಯಾನ್ ಇಟ್ಕೊಳ್ಳಲ್ಲ. 2 ತಿಂಗ್ಳಿಗೊಂದು ಸತಿ ತೊಗೊಬಂದ್ಬಿಡ್ತೀನಿ. ತರಕಾರಿಗಳನ್ನೆಲ್ಲ ನಾನು ಆಲ್ಮೋಸ್ಟು ಅಮೆಝಾನು ಇಲ್ಲ ಅಂತಂದರೆ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಅಂತ
ಅಂತ ಬಂದಿದೆ, ಅದರಲ್ಲಿ ಝೆಪ್ಟೋ, ಇನ್ಸ್ಟಾಮಾರ್ಟ್ ಅದರಲ್ಲೆಲ್ಲ ಆರ್ಡರ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂತಂದರೆ ಮತ್ತೆ ಹೋಗ್ತಾ ಇರೋದಕ್ಕಾಗಲ್ಲ ಅಂತೇಳಿ. ನಾವು ಇನ್ ಬಿಟ್ವೀನ್ ಹೋಗ್ಬಿಟ್ಟು ತೊಗೊಂಬರ್ತಾಯಿದ್ರೆ ಗೊತ್ತಾಗೋದು ಇಲ್ಲ. ಸೊ ಅದಕ್ಕೆ ಎವ್ರಿ ವೀಕಲ್ಲಿ ಸಂಡೇಸು ಅಥವಾ ಸ್ಯಾಟರ್ಡೆ ಇಲ್ಲ ಫ್ರೈಡೆ ಆ ಥರ ವೀಕೆಂಡಲ್ಲಿ ಆರ್ಡರ್ ಮಾಡ್ಕೊಂಡ್ಬಿಡ್ತೀನಿ. ಏನೇನು ಬೇಕು, ಹಾಲು ಮೊಸರು ಅದೆಲ್ಲ. ಹಾಲು ಮೊಸರು ಯಾವಾಗಲೂ ಯೂಶ್ವಲಿ ಬರಬೇಕಾದ್ರೆ ಡ್ಯೂಟಿ ಮುಗಿಸ್ಕೊಂಬರ್ತಿರ್ತೀನಲ್ಲ ಆವಾಗಲೇ ತೊಗೊಂಬಂದ್ಬಿಡ್ತೀನಿ. ಇನ್ನು ತರಕಾರಿಗಳೆಲ್ಲ ಬೇಕಾಗುತ್ತೆ, ಪನ್ನೀರ್ ಇರ್ಬೋದು, ಅದನ್ನೆಲ್ಲ ವೀಕೆಂಡಲ್ಲಿ ಆರ್ಡರ್ ಮಾಡ್ಕೊತೀನಿ. ಯಾಕಂದರೆ ನಾನು ವೀಕೆಂಡಲ್ಲಿ ಮನೇಲಿ ಇರ್ತೀನಲ್ವ, ಸೊ ಆವಾಗ ಸ್ಪೆಷಲ್ ಏನಾದರೂ ಮಾಡಬೇಕು ಅಂತಂದರೆ ಮಾಡೋದಕ್ಕೂ ಸರಿಯಾಗುತ್ತೆ ಅಂತ ಹೇಳಿ ನನ್ನ ಮಗಳಿನ್ನೂ ಫುಲ್ಲು ಎಕ್ಸೈಟೆಡ್ ಆಗಿಬಿಟ್ಟಿದ್ದಾಳೆ. ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ ನಾಳೆ ನಾಳಿದ್ದಿದ್ದ ಅಂತೇಳಿ. ಇಷ್ಟು ದಿನ ಪಾಪ ಅವಕ್ಕೂ 2 ತಿಂಗಳಿಂದ ಮನೇಲಿದ್ದು ಬೇಜಾರಾಗಿರುತ್ತಲ್ವ, ಅದಕ್ಕೋಸ್ಕರ ಇನ್ನು ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ತೀನಿ ಹಂಗೆ ಹಿಂಗೆ ಅಂತೇಳಿ ಫುಲ್ ಖುಷಿಯಾಗಿ ಶೇರ್ ಮಾಡ್ಕೊತಾ ಇದ್ಲು. ನನಗೂ ಒಂಥರ ಖುಷಿ, ಅವಳು ಸ್ಕೂಲ್ಗೆ ಹೋದರೆ ಸ್ವಲ್ಪ ನಮಗೂ ನಮ್ಮದು ಸೆಲ್ಫ್ ಟೈಮ್ ಅಂತ ಸಿಗುತ್ತೆ. ಮಗು ಸ್ಕೂಲ್ಗೆ ಹೋಯ್ತು ಅಂತ ಹೇಳಿದ್ರೆ ನಂದು ಬೇರೆ ಕೆಲಸಗಳೇನಿದೆ ಅದನ್ನೆಲ್ಲ ಬೇಗ ಅವಳನ್ನ ಕಲಿಸಿ ನಾನು ಮಾಡ್ಕೊಬೋದು, ಅದೆಲ್ಲ ಯೋಚನೆ ಮಾಡ್ತಿರ್ತೀನಿ. ಯಾಕಂದರೆ ಅವಳಿದ್ರೆ ಮಕ್ಕಳಿದ್ರೇ ಹಾಗೆ, ಅವ್ರಿಗೆ ಅಂತಲೇ ಪರ್ಟಿಕ್ಯುಲರ್ ಟೈಮ್ ಕೊಟ್ಬಿಡ್ಬೇಕು ನಾವು. ಅದಕ್ಕೋಸ್ಕರ ನೀವೇನಾದ್ರೂ ಡಿಮಾರ್ಟ್ಗೆ ಹೋದರೆ ಡಿಮಾರ್ಟ್ ಪಿಜ್ಜಾನ ಟ್ರೈ ಮಾಡೋದು ಮರಿಬೇಡಿ. ಇನ್ನು ಬಿಲ್ಲಂತೂ 7000 ಆಯಿತು. ನಾನು ಅಂದ್ಕೊಂಡಿದ್ದೆ ಒಂದು ಆಗಿದ್ದೆ ಒಂದು ಅಲ್ಲಿ. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಎವ್ರಿವನ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.